ಕೊಣ್ಣೂರು ಕಾಲೇಜ್ ಅದ್ವಿತೀಯ ಸಾಧನೆ. ಪಿಯುಸಿಯಲ್ಲಿ ರಾಜ್ಯಕ್ಕೆ ಅನೇಕ ರ್ಯಾಂಕ್. ನೂರಾರು ವಿದ್ಯಾರ್ಥಿಗಳ ಮೊಗದಲ್ಲಿ ಸಂತಸ. ಕಾಲೇಜ್ ಆಡಳಿತ ಮಂಡಳಿ ಮುಖ್ಯಸ್ಥರ ಮುಖದಲ್ಲಿ ಸಾರ್ಥಕತೆಯ ಭಾವ. ರಾಜ್ಯ ಮಟ್ಟದಲ್ಲಿ ಈ ಕಾಲೇಜ್ ವಿದ್ಯಾರ್ಥಿಗಳು ಪಿಯುಸಿಯಲ್ಲಿ ಅದ್ವಿತೀಯ ಸಾಧನೆ ಮಾಡಿದ್ದಾರೆ. ಅದುವೇ ಯಲ್ಲಟ್ಟಿ ಕೊಣ್ಣೂರು ಕಾಲೇಜ್. 2026ರ ಪಿಯುಸಿ ಪರೀಕ್ಷೆಯಲ್ಲಿ ಈ ಸಲ ರಾಜ್ಯದ ಅನೇಕ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದಾರೆ. ಆ ಪೈಕಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಯಲ್ಲಟ್ಟಿ ಕೊಣ್ಣೂರು ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಕೂಡ ಸಾಧನೆಗೈದಿದ್ದಾರೆ. ಪ್ರಯುಕ್ತ ಕಾಲೇಜಿನ ಆಡಳಿತ ಮಂಡಳಿಯಿಂದ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಸಾಧನೆಗೈದ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಹಿ ತಿನ್ನಿಸಿ ಶಾಲು ಹಾರ ಹಾಕಿ ಸನ್ಮಾನಿಸಿದ್ರು. ಕಾಲೇಜಿಗೆ ಫಸ್ಟ್ ರ್ಯಾಂಕ್ ಬಂದ ವಿದ್ಯಾರ್ಥಿನಿ ಖುಷಿ ಹಂಚಿಕೊಂಡ್ರು. ಇದೇ ಕಾಲೇಜ್ ನೋಡಿ ಇಲ್ಲೇ ಅಡ್ಮಿಷನ್ ಮಾಡಬೇಕು ಅಂತ ಅನಿಸ್ತು. ಆಮೇಲೆ ಇಲ್ಲಿ ಕಾಲೇಜಲ್ಲಿ ರಿಸಲ್ಟ್ ಚಲೋ ಆದವ್ರಿಗೆ ಕನ್ಸೆಷನ್ ಕೂಡ ಇರುತ್ತೆ. ಆವಾಗ ನಂದು ಕನ್ಸೆಷನ್ ಆಗಿತ್ತು ಫಸ್ಟ್ PUದು. ಆಮೇಲೆ ಇಲ್ಲಿ ನಾನು ಈ ಕಾಲೇಜಿಗೆ ಬಂದೆ. ಈ ಕಾಲೇಜಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಇಲ್ಲಿಂದ ನಾನು ಭಾಳ ಕಲಿತೆ ಈ ಕಾಲೇಜಿಂದ. ಆಮೇಲೆ ನನಗಿದು ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ. ನಂದು ತುಂಬ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಅದಕ್ಕೆ ಕಾರಣ ಇಲ್ಲಿ ಟೀಚರ್ಸು ಮತ್ತು ನಮ್ಮ ಪ್ರಿನ್ಸಿಪಲ್ ಸರು ಎಲ್ಲರಿಗೂ ತುಂಬ ಸಪೋರ್ಟ್ ಆಗಿರ್ತಾರೆ. ಎಲ್ರಿಗೂ ಹೇಳ್ತಿರ್ತಾರೆ ನಾನು ನಿಮ್ಮ ತಾಯಿ ಥರ. ನಿಜವಾಗ್ಲೂ ಅವ್ರು ನಮ್ಮ ತಾಯಿ ಥರನೇ. ನಮ್ಮನ್ನೆಲ್ಲರನ್ನೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನಮ್ಮೆಲ್ಲರ ಜೊತೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಯಾರನ್ನೂ ಅವರು ಹಿಂಗೆ ಭೇದ ಭಾವ ಏನು ಮಾಡಲ್ಲ. ತುಂಬ ಒಳ್ಳೆಯದಿದೆ ಕಾಲೇಜು, ತುಂಬ ಚೆನ್ನಾಗಿದೆ. ನನಗೆ ಈ ಕಾಲೇಜ್ ತುಂಬ ಇಷ್ಟ ಆಯಿತು. ಈ ಕಾಲೇಜಿಂದ ನಾನು ತುಂಬ ಕಲಿತೆ. ಹಾಗೂ ಈ ಕಾಲೇಜ್ ನಂಗೆ ತುಂಬಾ ಕೊಟ್ಟಿದೆ. ಈ ಸಲದ ಪರೀಕ್ಷೆಯಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ರಾಜ್ಯಕ್ಕೆ 8, 9 ಮತ್ತು 10ನೇ ರ್ಯಾಂಕ್ ಪಡೆದಿದ್ದಾರೆ. ಅದರಲ್ಲೂ 71 ವಿದ್ಯಾರ್ಥಿಗಳು 95% ಅಂಕ, 247 ವಿದ್ಯಾರ್ಥಿಗಳು 90 ಅಂಕ, 373 ವಿದ್ಯಾರ್ಥಿಗಳು ಅತ್ಯುತ್ತಮ ಹಾಗೂ 354 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ದಾರೆ. ವಿದ್ಯಾರ್ಥಿಗಳು ಈ ವರ್ಷ ಅತಿ ಉತ್ಕೃಷ್ಟವಾದ ಒಂದು ರಿಸಲ್ಟ್ ಕೊಟ್ಟಿದ್ದಾರೆ. ಸ್ಟೇಟ್ ರ್ಯಾಂಕ್ಸ್ 8th, 9th ಆ್ಯಂಡ್ 10th 4 ವಿದ್ಯಾರ್ಥಿಗಳು ಆ ಒಂದು ಅಚೀವ್ಮೆಂಟನ್ನು ಮಾಡಿದ್ದಾರೆ. ಈ ರಿಸಲ್ಟ್ ನಮ್ಮ ಇಲ್ಲಿವರೆಗಿನ ಏನು ರಿಸಲ್ಟ್ ಬಂದದಲ್ಲ ಅದಕ್ಕಿಂತಲೂ ಒಂದು ಉತ್ಕೃಷ್ಟವಾದ ರಿಸಲ್ಟ್. JEE ಮೀನ್ಸ್ ಒಳಗೂ ನಾವು ಟಾಪರ್ ಆಗಿದ್ವಿ. ಇದರಲ್ಲಿಯೂ ಸಹಿತ ನಮ್ಮ ಇಲ್ಲಿ ಟಾಪರ್ ಆಗಿದ್ದೇವೆ ನಾವು. ಇನ್ನು ಮುಂದೆ ಬರ್ತಿರ್ತಕ್ಕಂಥ ನೀಟ್ ರಿಸಲ್ಟನ್ನು ನಮ್ಮ ವಿದ್ಯಾರ್ಥಿಗಳು ಚೆನ್ನಾಗಿ ಮಾಡೇ ಮಾಡ್ತಾರೆ. ಅದರ ಜೊತೆಗೆ CETನೂ ಹಾಗೇ ಇದೆ. ಈ ಕಾಲೇಜಿನಲ್ಲಿ ಇಷ್ಟು ಅದ್ಭುತ ರಿಸಲ್ಟ್ ತೆಗಿಲಿಕ್ಕೆ ಕಾರಣ ಏನಂದ್ರೆ ನಮ್ಮ ಉಪನ್ಯಾಸಕರು. ಅವರು ಕೇವಲ ತಮ್ಮ ರೆಗ್ಯುಲರ್ ಪೀರಿಯಡ್ ಅಲ್ಲದೆ ಎಕ್ಸ್ಟ್ರಾ ಪೀರಿಯಡ್ ಹಾಕಿ ಇವನ್ ರೀಡಿಂಗ್ ಅವರ್ಸ್ ರಾತ್ರಿ 10 o'clock 12 o'clockವರೆಗೆ ಇದ್ದು ಆ ಮಕ್ಕಳನ್ನು ಓದಿಸಿರೋದ್ರಿಂದ ಇಂಥ ಒಂದು ರಿಸಲ್ಟ್ ಬಂದಿದೆ. ಐಶ್ವರ್ಯ ಕಬಾಡಗಿ 592 ಅಂಕ, ಪೂಜಾ ಓನಿ ಹಾಗೂ ಪ್ರಜ್ವಲ್ ಒಡೆಯರ್ 591 ಅಂಕ, ಶಿವಕುಮಾರ್ ಬಳಿಗಾರ್ 590 ಅಂಕ ಗಳಿಸಿ ಕ್ರಮವಾಗಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದಿದ್ದಾರೆ. ಗುಣಮಟ್ಟದ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳ ಏಳಿಗೆಗೆ ಈ ಕಾಲೇಜ್ ಬೆಸ್ಟ್ ಅಂತಾನೆ ಹೇಳಬಹುದು. ಈಗಾಗಲೇ ಅಡ್ಮಿಷನ್ ಕೂಡ ಆರಂಭವಾಗಿದೆ. ರನ್ ಟಿವಿ ನ್ಯೂಸ್, ಯಲ್ಲಟ್ಟಿ. ನರ್ಸರಿಯಿಂದ PUC ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊಣ್ಣೂರು ಶಿಕ್ಷಣ ಸಂಸ್ಥೆ ಯಲ್ಲಟ್ಟಿ. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ JEE, NEET, KCET ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ.
ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ ಸಿಬಿಎಸ್ಇ ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ ಸಿಬಿಎಸ್ಇ ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.